Hello everyone, welcome to ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 23ನೇ ಪ್ರಶ್ನೆಯನ್ನ ಗಮನಿಸಿ. ಮೇಲ್ಮೈ ವಿಸ್ತೀರ್ಣ 676 ಪೈ ಸೆಂಟಿಮೀಟರ್ ಸ್ಕ್ವೇರ್ ಇರುವ ಗೋಳದ ತ್ರಿಜ್ಯ ಆಯ್ಕೆ 8 ಸೆಂಟಿಮೀಟರ್, ಆಯ್ಕೆ ಬಿ 9 ಸೆಂಟಿಮೀಟರ್, ಆಯ್ಕೆ ಸಿ 12 ಸೆಂಟಿಮೀಟರ್, ಆಯ್ಕೆ ಡಿ 13 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು 676 ಪೈ ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಎ ಇಸ್ ಈಕ್ವಲ್ ಟು 4 pi r ಸ್ಕ್ವೇರ್. ಸೊ 676 pi is equal to 4 pi r ಸ್ಕ್ವೇರ್. ಓಕೆ, ಸೊ ಎರಡು ಕಡೆ ಪೈ ಇರೋದ್ರಿಂದ ಪೈ ಕ್ಯಾನ್ಸಲ್ ಆಗುತ್ತೆ. ಸೊ 676 ಈಸ್ ಈಕ್ವಲ್ ಟು 4r ಸ್ಕ್ವೇರ್. ಸೊ r ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 676 ಡಿವೈಡೆಡ್ ಬೈ 4. ಸೊ 4 1 4. ಸೊ ಇಲ್ಲಿ 4 1 4. ಸೊ ಇಲ್ಲಿ 4 4 16. ಸೊ ಇಲ್ಲಿ 2 ಉಳಿಯತ್ತೆ ಅಲ್ವಾ. ಸೊ 4 6 24, 4 9 36. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 169 ಆಗುತ್ತೆ. ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 169 ಈಸ್ ಈಕ್ವಲ್ ಟು 13 ಸೆಂಟಿಮೀಟರ್ ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಮೇಲ್ಮೈ 676 ಪೈ ಸೆಂಟಿಮೀಟರ್ ಇರುವಂತಹ ಗೋಳದ ತ್ರಿಜ್ಯ ಏನಾಗುತ್ತೆ, 13 ಸೆಂಟಿಮೀಟರ್ ಆಗಿದೆ. ಹಾಗಾಗಿ ಡಿ ಆಯ್ಕೆ ಏನಾಗುತ್ತೆ ಹೇಳಿ ಸರಿಯಾಗತ್ತೆ. ಥ್ಯಾಂಕ್ ಯು.